ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಗುರುದೇವ್ ಬಂಡುಗಿ. ತಮ್ಮೆಲ್ಲರಿಗೂ ಕೂಡ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಅಂತಲ್ಲ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಅತ್ಯಂತ ಪ್ರಮುಖವಾದಂಥ 6 ಒಂದು ಆಯೋಗಗಳನ್ನು ಅಧ್ಯಯನ ಮಾಡಿದ್ದೇವೆ. ಈಗ ಅತ್ಯಂತ ಪ್ರಮುಖವಾದಂಥ 7ನೆಯ ಸಂಚಿಕೆಯಲ್ಲಿ ನಾವು ಕೇಂದ್ರ ಮಾಹಿತಿ ಆಯೋಗ ಅಥವಾ ಇನ್ಫಾರ್ಮೇಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ವಾಟ್ ಆರ್ ದ ಕಂಪೋಸಿಷನ್, ವಾಟ್ ಆರ್ ದ ಫಂಕ್ಷನ್ಸ್, ವಾಟ್ ಆರ್ ದ ಟೆನ್ಯೂರ್ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಪ್ರಮುಖವಾದಂಥ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದರೆ ಈ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳಲ್ಲಿ ಒಂದಾದಂಥ ಕೇಂದ್ರ ಮಾಹಿತಿ ಆಯೋಗ ಇದೆಯಲ್ಲ, ಯಾವೆಲ್ಲ ರೀತಿಯ ಅಂತಲ್ಲ ಅದು ಒಂದು ಪ್ರಮುಖವಾದಂಥ ಅಂಶಗಳನ್ನು ಹೊಂದಿದೆ ಅಂತ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಆತ್ಮೀಯರೇ, ಈ ಒಂದು PPTಯಲ್ಲಿ ಏನು ಕಾಣ್ತಾ ಇದ್ದೀರಿ ಅಂದ್ರೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ 2005ರಲ್ಲಿ ಪ್ರಪ್ರಥಮ ಬಾರಿಗೆ ಅಂತಲ್ಲ ಇಲ್ಲಿ ಅಂತಲ್ಲ ಯಾವ ಅಂತಲ್ಲ ಈ ಒಂದು ಇನ್ಫಾರ್ಮೇಷನ್ ಕಮಿಷನಿನ ಅಧ್ಯಕ್ಷರಾಗಿದ್ದರು ಅಂತ ನೀವಿಲ್ಲಿ ಕಾಣ್ತಾ ಇದ್ದೀರಾ. ನಂತರದಲ್ಲಿ ಈ ಪ್ರಸ್ತುತವಾಗಿ ಅಂದರೆ 12ನೇದಾಗಿ ಅಂತಲ್ಲ 2025 ಸೆಪ್ಟೆಂಬರ್ 13ರಿಂದ ಅಂತಲ್ಲ ಈ ಒಂದು ಕೇಂದ್ರ ಮಾಹಿತಿ ಆಯೋಗದ ಅಧ್ಯಕ್ಷರಾಗಿರೋದಂಥ ನೀವೊಂದು ಹೀರಾಲಾಲ್ ಸಮರಯ್ಯ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪ್ರಮುಖವಾಗಿ 2005ರಿಂದ ಈಗಿರುವಂಥ 2025ವರೆಗೆ ಪ್ರಮುಖವಾಗಿ ಆ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ಈ ಲಿಸ್ಟು ಸಂಪೂರ್ಣವಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆತ್ಮೀಯರೇ. ನಂತರದಲ್ಲಿ ನೋಡಿ, ಪ್ರಮುಖವಾಗಿ ಇಲ್ಲಿ ನೀವು ನೋಡ್ತಾ ಇರುವಾಗ ಪ್ರಸ್ತುತವಾಗಿ ಇರುವಂತಹ ಅಧ್ಯಕ್ಷರನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಪ್ರಸ್ತುತ ಅಧ್ಯಕ್ಷರನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ಅಂತಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಒಂದು ರಾಷ್ಟ್ರಾಧ್ಯಕ್ಷರು ದ್ರೌಪದಿ ಮುರ್ಮು ಅವರನ್ನು ನೋಡ್ತಾ ಇದ್ದೇವೆ. ಆಮೇಲೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾರವರನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ PM ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹೀಗೆ ಇಲ್ಲಿ ಪ್ರಮುಖವಾಗಿ ಅಂತಲ್ಲ ದೇಶದ ಅತ್ಯಂತ ಪ್ರಮುಖ ವ್ಯಕ್ತಿಗಳ ಚಿತ್ರಣವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಆತ್ಮೀಯರೇ. ಇಲ್ಲಿ ನಾವು ಪ್ರಮುಖವಾಗಿ ಅಧ್ಯಯನ ಮಾಡ್ತಾ ಇರುವಂತಹ 7ನೆಯ ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆ ಯಾವುದು ಅಂತ ನೋಡ್ತಾ ಹೋದಾಗ ಅದುವೇ ಕೇಂದ್ರ ಮಾಹಿತಿ ಆಯೋಗ ಅಥವಾ ಇನ್ಫಾರ್ಮೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕೇಂದ್ರ ಸರ್ಕಾರ, ಈ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಕೇಂದ್ರ ಮಾಹಿತಿ ಆಯೋಗನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದ್ರೆ 2005ರಲ್ಲಿ. ಅಂದರೆ 2005ರಿಂದ 2025ವರೆಗೆ ಅತ್ಯಂತ ಪ್ರಮುಖವಾಗಿರುವಂಥ ಅವರ ಒಂದು ಅಧ್ಯಕ್ಷೀಯ ಸ್ಥಾನಗಳ ಬಗ್ಗೆ ನಾವು ಹಿಂದಿನ ಒಂದು ಪುಟದಲ್ಲಿ ನಾವು ನೋಡಿದೆವು ಆತ್ಮೀಯರೇ. ಹಾಗಾಗಿ ಈ ಒಂದು ಆಯೋಗವನ್ನು ಒಂದು ಅಧಿಕೃತ ಗೆಜೆಟೆಡ್ ಅಧಿಸೂಚನೆ ಮೂಲಕ ಏನು ಮಾಡ್ತಾರೆ ಅಂದ್ರೆ ಈ ಮಾಹಿತಿ ಹಕ್ಕು ಕಾಯ್ದೆ 2005ರ ಉಪಬಂಧಗಳ ಅಡಿಯಲ್ಲಿ ಇದನ್ನು ರಚನೆ ಮಾಡಲಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದು 2005 ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಇಸ್ವಿಯಲ್ಲಿ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡುವಾಗ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಕೇಂದ್ರ ಮಾಹಿತಿ ಆಯೋಗ ಏನು ಮಾಡುತ್ತಪ್ಪ ಅಂದರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ಏನು ಮಾಡುತ್ತಂದರೆ ರಾಷ್ಟ್ರಾಧ್ಯಕ್ಷರು ನೇಮಿಸಲ್ಪಟ್ಟಂತಹ ಒಬ್ಬ ಮುಖ್ಯ ಮಾಹಿತಿ ಆಯುಕ್ತ ಮತ್ತು 10 ಮಂದಿಗೆ ಹೆಚ್ಚಿಲ್ಲದಂತಹ ಸಂಖ್ಯೆಯ ಇತರ ಆಯುಕ್ತನ ಒಳಗೊಂಡಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಅಂದರೆ ಬೈ ದ ರೆಕಮೆಂಡೇಶನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರು ನೇಮಕ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಎಷ್ಟು ಜನರನ್ನು ಒಳಗೊಂಡಿರುತ್ತೆ ಇದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ನಾವು ನೋಡ್ತಾ ಹೋದಾಗ ಈ ಕೇಂದ್ರ ಮಾಹಿತಿ ಆಯೋಗವು ಒಬ್ಬ ಮುಖ್ಯ ಆಯುಕ್ತರನ್ನು ಹೊಂದಿರುತ್ತೆ. ಅದ್ರ ಜೊತೆಗೆ 10 ಮಂದಿಗೆ ಹೆಚ್ಚಿಲ್ಲದಂಥ ಇತರೆ ಅಂತಲ್ಲ ಆಯುಕ್ತರನ್ನು ಒಳಗೊಂಡಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ರಾಷ್ಟ್ರಾಧ್ಯಕ್ಷರ ಸಮ್ಮುಖದಲ್ಲಿ ಇವರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಪ್ರತಿಜ್ಞೆ ವಿಧಿಯನ್ನು ಯಾರ ಒಂದು ಮುಖಾಂತರ ಅಂತ ನಾವು ನೋಡ್ತಾ ಹೋದಾಗ ರಾಷ್ಟ್ರಾಧ್ಯಕ್ಷರ ಸಮ್ಮುಖದಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ಆಯೋಗದ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂದಾಗ ದಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ, ಅಂದರೆ ದೆಹಲಿಯಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ದೇಶದ ಇತರೆ ಭಾಗಗಳಲ್ಲಿ ಕೂಡ ಆಯೋಗವು ಇತರ ಕಚೇರಿಗಳನ್ನು ಸ್ಥಾಪಿಸಬಹುದು ಎನ್ನುವಂಥ ಪ್ರಮುಖವಾದಂಥ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ. ನೋಡಿ, ಈ ಒಂದು ಕೇಂದ್ರದ ಒಂದು ಮಾಹಿತಿ ಆಯೋಗ ಏನಿದೆಯಲ್ಲ ಇದು ಒಂದು ಸ್ವತಂತ್ರವಾದ ಉನ್ನತಾಧಿಕಾರಿಗಳ ಸಂಸ್ಥೆಯಾಗಿದ್ದು ತನಗೆ ಬರುವಂಥ ದೂರುಗಳನ್ನು ಮತ್ತು ಮನವಿಗಳನ್ನು ಇತ್ಯರ್ಥಪಡಿಸುತ್ತದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ಆಯೋಗ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಬಹುದು ಮತ್ತು ಕೇಂದ್ರಾಡಳಿತ ಪ್ರದೇಶ ಅಂದರೆ ಯೂನಿಯನ್ ಟೆರಿಟರೀಸ್ ಅಂತ ನಾವು ನೋಡ್ತಾ ಇದ್ದೇವಲ್ಲ, ಹೀಗೆ ಈ ಪ್ರದೇಶಕ್ಕೆ ಅಧೀನಕ್ಕೆ ಒಳಪಡುವಂಥ ಅಧಿಕಾರಿಗಳು ಮತ್ತು ಹಣಕಾಸು ಸಂಸ್ಥೆಗಳಾಗಿರಬಹುದು, ಅದರ ಜೊತೆಗೆ ಸಾರ್ವಜನಿಕ ನಿಗಮಗಳ ವಿರುದ್ಧ ಬರುವಂಥ ದೂರುಗಳು ಆಗಿರಬಹುದು,
ಆಗಿರ್ಬೋದು ಮತ್ತು ಮನವಿಗಳನ್ನು ಸ್ವೀಕರಿಸಿ ಇತ್ಯರ್ಥಪಡಿಸುವಂತಹ ಕಾರ್ಯವೂ ಕೂಡ ಈ ಒಂದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನಿದೆಯಲ್ಲ, ಕೇಂದ್ರ ಮಾಹಿತಿ ಆಯೋಗದ ಪ್ರಮುಖವಾದಂಥ ಕಾರ್ಯಗಳಲ್ಲಿ ಅಂತ ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಯಾವ ರೀತಿಯ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ನೋಡ್ತಾ ಹೋದಾಗ ವಾಟ್ ಆರ್ ದ LGBT ಕ್ರೈಟೇರಿಯಾ ಅಂತ ನಾವು ನೋಡ್ತಾ ಹೋದಾಗ ಕಾನೂನು ಅಂತ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ, ಅಂದರೆ ಅದನ್ನು ಲಾ ಅಂತ ಕರಿತೇವೆ. ಎರಡನೇದಾಗಿ ನಾವು ನೋಡ್ತಾ ಇರೋದು ಇಲ್ಲಿ ಸೈನ್ಸ್ ಅಂತ ನೋಡ್ತಾ ಇದ್ದೇವೆ, ಸೈನ್ಸ್ ಅಂತ ನೋಡ್ತಾ ಇದ್ದೇವೆ. ಮತ್ತು ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಅಥವಾ ಸಮಾಜ ಸೇವೆ ಅಂದರೆ ಸೋಷಿಯಲ್ ಸರ್ವಿಸ್ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ನಿರ್ವಹಣಾ ಶಾಸ್ತ್ರ ಅಂದರೆ ಮ್ಯಾನೇಜ್ಮೆಂಟ್ ಅಂತ ನೋಡ್ತಾ ಇದ್ದೇವೆ. ಪತ್ರಿಕೋದ್ಯಮ, ಸಮೂಹ ಮಾಧ್ಯಮ, ಆಡಳಿತ ಮುಂತಾದ ಕ್ಷೇತ್ರಗಳಲ್ಲಿ ಅಂತಲ್ಲ ವಿಶೇಷವಾಗಿ ಅಪಾರವಾದಂಥ ಜ್ಞಾನವನ್ನು, ಪರಿಣಿತಿಯನ್ನು ಮತ್ತು ಅನುಭವವುಳ್ಳಂಥ ಸಾರ್ವಜನಿಕ ಜೀವನದಲ್ಲಿ ಪ್ರಖ್ಯಾತಿವಂಥ ವ್ಯಕ್ತಿಗಳನ್ನು ಇಲ್ಲಿ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಇತರೆ ಮಾಹಿತಿ ಆಯುಕ್ತರನ್ನು ನೇಮಿಸಲಾಗುತ್ತೆ ಅಂತ ನೋಡ್ತೇವೆ. ಅಂದರೆ ಈ ಒಂದು ಕೇಂದ್ರ ಮಾಹಿತಿ ಆಯೋಗದ ಆಯುಕ್ತರನ್ನಾಗಲಿ ಮತ್ತು 10 ಜನಕ್ಕೆ ಮಿಕ್ಕಿಲ್ಲದಂತಹ ಇತರ ಆಯುಕ್ತರನ್ನಾಗಿ ನೇಮಕ ಮಾಡೋದು ಯಾವ ಒಂದು ಬೇಸ್ಮೆಂಟ್ ಮೇಲೆ ಅಥವಾ ಅರ್ಹತೆಗಳ ಮೇಲೆ ಅಂತ ನೋಡ್ತಾ ಹೋದಾಗ ಅತ್ಯಂತ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಲಾ ಕಾನೂನು ಅಂತ ನಾವು ನೋಡ್ತಾ ಇದ್ದೇವೆ, ಸೈನ್ಸ್ ವಿಜ್ಞಾನ ಅಂತ ನೋಡ್ತಾ ಇದ್ದೇವೆ, ಹಾಗೆ ತಂತ್ರಜ್ಞಾನ ಟೆಕ್ನಾಲಜಿ, ಸಮಾಜ ಸೇವೆ ಸೋಷಿಯಲ್ ಸರ್ವಿಸ್ ಅಂತ ನೋಡ್ತಾ ಇದ್ದೇವೆ, ನಿರ್ವಹಣಾ ಶಾಸ್ತ್ರ ಅಂತ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ತಾ ಇದ್ದೇವೆ, ಹಾಗೆ ಪತ್ರಿಕೋದ್ಯಮ ಆಗಿರಬಹುದು, ಅದ್ರ ಜೊತೆಗೆ ಸಮೂಹ ಮಾಧ್ಯಮ ಅಥವಾ ಆಡಳಿತ, ಈ ಎಲ್ಲ ಪ್ರಮುಖವಾದಂಥ ಕ್ಷೇತ್ರಗಳೇನಿದೆಯಲ್ಲ ಈ ಒಂದು ಕ್ಷೇತ್ರದಲ್ಲಿ ಯಾರು ಪ್ರಮುಖವಾಗಿ ವಿಶೇಷವಾದಂಥ ಜ್ಞಾನವನ್ನು ಹೊಂದಿದ್ದಾರೋ, ಅಪಾರವಾದಂಥ ಪರಿಣಿತಿ ಮತ್ತು ಅನುಭವ ಹೊಂದಿದ್ದಾರೋ, ಸಾರ್ವಜನಿಕ ಜೀವನದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೋ ಅಂಥವರನ್ನು ಇಲ್ಲಿ ಪ್ರಮುಖವಾಗಿ ಮುಖ್ಯ ಆಯುಕ್ತರು ಮತ್ತು ಉಪ ಆಯುಕ್ತರನ್ನಾಗಿ ಅಂತಲ್ಲ ಇಲ್ಲಿ ನೇಮಕ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಅದು ಅರ್ಹತೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನೋಡಿ ಮುಖ್ಯ ಆಯುಕ್ತರು ಹಾಗೂ ಇತರೆ ಆಯುಕ್ತರೇನಿದಾರಲ್ಲ ಅವರು ಸಂಸತ್ ಸದಸ್ಯರು ಅಥವಾ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗದ ಸದಸ್ಯರಾಗಿರುವಂತಿಲ್ಲ ಅಂತ ನೋಡ್ತೇವೆ. ಇದಂತ ಪ್ರಮುಖವಾಗಿ ಅಂತಾರಲ್ಲ ಈ ಒಂದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಿನ ಆಯುಕ್ತರಾಗಬೇಕಾಗಿತ್ತು ಅಥವಾ ಇತರೆ ಆಯುಕ್ತರಾಗಬೇಕಾಗಿತ್ತಂದ್ರೆ ಅವರು ಪ್ರಮುಖವಾಗಿ ಏನಾಗುತ್ತಂದರೆ ಈ ಸಂಸತ್ತು ಪಾರ್ಲಿಮೆಂಟ್ ಅಂದರೆ ಪಾರ್ಲಿಮೆಂಟ್ ಅಂದಾಗ 2 ಪ್ರಮುಖವಾದಂಥ ಸಂಸ್ಥೆಗಳನ್ನು ನೋಡ್ತೇವೆ. ಅದು ಅಂತಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಅಂತ ನೋಡ್ತೇವೆ. ಅದರ ಜೊತೆಗೆ ಯಾವುದೇ ರಾಜ್ಯ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ಇರುತ್ತಲ್ಲ ಅಲ್ಲಿ ಅದು ವಿಧಾನಸಭೆ ಆಗಿರಬಹುದು, ವಿಧಾನ ಪರಿಷತ್ ಆಗಿರಬಹುದು, ಅದ್ರ ಜೊತೆಗೆ ಯುಟೀಸ್ ಅಂದರೆ ಯೂನಿಯನ್ ಟೆರಿಟರೀಸ್ ಇಲ್ಲಿ ಪ್ರಮುಖವಾದಂಥ ಶಾಸಕಾಂಗದಲ್ಲಿ ಯಾವುದೇ ರೀತಿಯಂಥ ಸದಸ್ಯತ್ವವನ್ನು ಹೊಂದಿರಬಾರದು ಅಂತ ಪ್ರಮುಖವಾದಂಥ ಅಂಶಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗೆ ಇತರೆ ಯಾವುದೇ ಒಂದು ಲಾಭದಾಯಕ ಹುದ್ದೆಯನ್ನು ಹೊಂದಿರಕೂಡದು ಅಥವಾ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಹೀಗೆ ಯಾರು ಇರ್ತಾರೋ ಅಂಥ ವ್ಯಕ್ತಿಗಳನ್ನಂತಾರಲ್ಲ ಈ ಒಂದು ಆಯೋಗಕ್ಕೆ ಅಂತಾರಲ್ಲ ಆಯುಕ್ತರು ಮತ್ತು ಉಪ ಆಯುಕ್ತರನ್ನು ನೇಮಕ ಮಾಡೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ ನೇಮಕಾತಿ ಸಮಿತಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಈ ಒಂದು ಸಮಿತಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನಿದಾರಲ್ಲ ನೇಮಕಾತಿಯ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದ್ರೆ ಇವರನ್ನು ನೇಮಕ ಮಾಡ್ತಾರೆ ಅಂತ ನೋಡ್ತೇವೆ. ಹಾಗೆ ಇಲ್ಲಿ ಈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಏನಿದೆಯಲ್ಲ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ನೇಮಕಾತಿಯನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅಂತ ಅಂತೇಳಿ ಅಪೋಸಿಷನ್ ಪಾರ್ಟಿ ಲೀಡರ್ ಏನಿದಾರಲ್ಲ ಮತ್ತು ಪ್ರಧಾನಿಯಿಂದ ನಾಮಕರಣಗೊಂಡಂಥ ಒಬ್ಬ ಕೇಂದ್ರ ಸಂಪುಟ ದರ್ಜೆ ಮಂತ್ರಿಗಳು ಕೂಡ ಈ ಒಂದು ಆಯೋಗದ ಸದಸ್ಯರಾಗಿರ್ತಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಮೆಂಬರ್ಸ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ನಾವಿಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೇವೆ. ಹಾಗಾಗಿ ಇದು ನೇಮಕಾತಿಯ ಸಮಿತಿಯ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ನೋಡಿದೆವು. ನಂತರದಲ್ಲಿ ನೋಡಿ ಮುಖ್ಯ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಮತ್ತು ಇತರೆ ಸೇವಾ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳ್ಕೊಳ್ತೇವೆ. ಆತ್ಮೀಯರೇ, ಮುಖ್ಯ ಮಾಹಿತಿ ಆಯುಕ್ತರು ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ನಿರ್ದಿಷ್ಟಪಡಿಸಿದಂಥ ಅವಧಿಗೆ ಅಂತಲ್ಲ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ಇವರು ಮರು ನೇಮಕಾತಿಗೆ ಅಂತಲ್ಲ ಅರ್ಹತೆಯನ್ನು ಹೊಂದಿರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ಪಷ್ಟವಾಗಿ ಅರಿವಿರಬೇಕಾಗುತ್ತೆ. ಅದ್ರ ಜೊತೆಗೆ ಇವರ ವೇತನ ಆಗಿರಬಹುದು, ಅವರ ಭತ್ಯೆ ಆಗಿರಬಹುದು ಅಥವಾ ಇತರೆ ಯಾವುದೇ ಸೇವಾ ನಿಯಮಗಳನ್ನು ಕೇಂದ್ರ ಸರ್ಕಾರ ಅಂತ ನಿರ್ಧಾರ ಮಾಡುತ್ತೆ ಅಂತ ನೋಡ್ತೇವೆ. ಹಾಗಾಗಿ ಇಲ್ಲಿ ಮುಖ್ಯ ಆಯುಕ್ತರ ಅಧಿಕಾರಾವಧಿ ಮತ್ತು ಇತರೆ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತುಂಬ ಸ್ಪಷ್ಟವಾದಂಥ ಅಂಶಗಳನ್ನು ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ನಂತರದಲ್ಲಿ ನೋಡಿ ಇತರೆ ಮಾಹಿತಿ ಆಯುಕ್ತರ ವೇತನ ಮತ್ತು ಇತರೆ ನಿಯಮಗಳ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋದಾಗ ಇತರೆ ಮಾಹಿತಿ ಆಯುಕ್ತರು ಕೇಂದ್ರ ಸರ್ಕಾರದಿಂದ ನಿರ್ದೇಶಿಸಿದಂಥ ಅವಧಿಗೆ ಅಧಿಕಾರದಲ್ಲಿ ಇರೋದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಇವರು ಮಾಹಿತಿ ಆಯುಕ್ತರಾಗಿ ಅಂತಲ್ಲ ಮರು ನೇಮಕಗೊಳ್ಳುವಂಥ ಅರ್ಹತೆಯನ್ನು ಹೊಂದಿರೋದಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ.
ಹಾಗೆ ಇವರ ವೇತನ ಭತ್ಯೆ ಮತ್ತು ಇತರೆ ಸೇವಾ ನಿಯಮಗಳು ಕೂಡ ಅದು ಕೇಂದ್ರ ಸರ್ಕಾರದಿಂದ ನಿರ್ಧಾರಪಡಿಸಲಾಗುತ್ತೆ. ಮಾಹಿತಿ ಆಯೋಗದ ಆಯುಕ್ತರಾಗಿರಬಹುದು, ಮುಖ್ಯ ಆಯುಕ್ತರ ಹುದ್ದೆಗೆ ನೇಮಕಾತಿಗೊಳ್ಳಲು ಅಂತಲ್ಲ ಅರ್ಹರಾಗಿರ್ತಾರೆ ಅಂತ ನೋಡ್ತೇವೆ. ಹಾಗಾಗಿ ಪ್ರಮುಖವಾಗಿ ಈ 10 ಜನಕ್ಕೂ ಹೆಚ್ಚಿಲ್ಲದಂಥ ಈ ಒಂದು ಇತರೆ ಆಯುಕ್ತರು ಇರ್ತಾರಲ್ಲ ಅವರಿಗೆ ಸಂಬಂಧಿಸಿದಂತಹ ಈ ಒಂದು ವೇತನ ಮತ್ತು ಇತರೆ ಸೇವಾ ನಿಯಮಗಳ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ರಾಜ್ಯ ಮಾಹಿತಿ ಆಯೋಗ ಅಂದ್ರೆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ರಾಷ್ಟ್ರ ಮಾಹಿತಿ ಆಯೋಗ ಏನಿತ್ತಲ್ಲ ಅದು 2005ರ ಮಾಹಿತಿ ಕಾಯ್ದೆಯ ಪ್ರಕಾರ ಕೇಂದ್ರ ಮಾಹಿತಿ ಆಯೋಗ ಸ್ಥಾಪನೆಯ ಜೊತೆಗೆ ಏನಾಗುತ್ತಂದ್ರ ರಾಜ್ಯ ಮಟ್ಟದಲ್ಲಿ ಅಂತಲ್ಲ ರಾಜ್ಯ ಮಾಹಿತಿ ಆಯೋಗ ಸ್ಥಾಪನೆಯು ಕೂಡ ಅವಕಾಶವನ್ನ ಮಾಡಿಕೊಟ್ಟಲಾಗಿತ್ತು ಅಂತಾರೆ. ಹಾಗಾಗಿ ಯಾವುದೇ ರೀತಿಯಾಗಿ ಭಾರತ ಸಂವಿಧಾನವನ್ನ ಅಧ್ಯಯನ ಮಾಡುವಾಗ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನೀವು ಅಧ್ಯಯನ ಮಾಡಿದಾಗ ಅದೇ ಸಂಪೂರ್ಣವಾಗಿ ಅಂತಲ್ಲ ಹೆಚ್ಚಾಗಿ ಅಂತಲ್ಲ ಬಹುತೇಕವಾಗಿ ಅಂತಲ್ಲ ಇಲ್ಲಿ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಕೂಡ ಸೇಫ್ ಅಂತಲ್ಲ ಕೆಲಸ ಕಾರ್ಯಗಳನ್ನು ಹೊಂದಿರುತ್ತೆ ಅಂತ ನೋಡ್ತಾ ಇದ್ದೇವೆ. ಹಾಗೆ ಕೇಂದ್ರದಲ್ಲಿ ಲೋಕಸಭೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೋ ಹಾಗೆ ರಾಜ್ಯದಲ್ಲಿ ವಿಧಾನಸಭೆ ಕೆಲಸ ಮಾಡೋದನ್ನು ನೋಡ್ತೇವೆ. ಕೇಂದ್ರದಲ್ಲಿ ಅಲ್ಲಿ ಅಂತಲ್ಲ ರಾಜ್ಯಸಭೆ ಕೆಲಸ ಮಾಡೋದನ್ನ ರಾಜ್ಯದಲ್ಲಿ ಅಂತಲ್ಲ ಅದು ವಿಧಾನ ಪರಿಷತ್ತು ಕೆಲಸ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿಯಾಗಿ ಅಂತಲ್ಲ ರಾಜ್ಯದಲ್ಲಿ ಹೈಕೋರ್ಟ್ ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ಮೆಜಾರಿಟಿ ಅರ್ಧಕ್ಕಿಂತ ಹೆಚ್ಚು ಒಂದು ಸಿಲೆಬಸ್ ಏನಿದೆಯಲ್ಲ ಭಾರತ ಸಂವಿಧಾನ ಅದು ಸಿಮಿಲಾರಿಟಿ ಪ್ಯಾಟರ್ನ್ ಅನ್ನ ಫಾಲೋ ಮಾಡುತ್ತೆ. ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ನ್ಯಾಷನಲ್ ಕಮಿಷನ್ ಏನಂತಲ್ಲ ಇನ್ಫಾರ್ಮೇಶನ್ ಬಗ್ಗೆ ನೋಡಿದೆವು. ಅಂದ್ರೆ ಕೇಂದ್ರ ಮಾಹಿತಿ ಆಯೋಗ ಅದೇ ರೀತಿಯಾಗಿ ಅಂತಲ್ಲ ಅದೇ ಪ್ರಮುಖವಾದ ಅಂಶಗಳನ್ನ ನಾವಿಲ್ಲಿ 8ನೇ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಅದುವೇ ಅಂತಲ್ಲ 2005ರ ಮಾಹಿತಿ ಕಾಯ್ದೆ ಹಕ್ಕಿನ ಅನುಗುಣವಾಗಿ ಈ ಒಂದು ಕೇಂದ್ರ ಮಾಹಿತಿ ಆಯೋಗದ ಸ್ಥಾಪನೆ ಜೊತೆಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾಹಿತಿ ಆಯೋಗವನ್ನು ಸ್ಥಾಪನೆ ಕೂಡ ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಅದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರದಿಂದ ಹೊರಡಿಸಲ್ಪಟ್ಟಂತಹ ಒಂದು ರಾಜ್ಯದ ಪತ್ರದ ಮೂಲಕ ಅಂತಲ್ಲ ಈ ಮಾಹಿತಿ ಆಯೋಗವನ್ನ ಏನಂತಲ್ಲ ರಚನೆಗೊಂಡಿದೆ ಅಂತ ನೋಡ್ತೇವೆ. ಅದು ಅಂತಲ್ಲ 2005ರಲ್ಲಿ ಪ್ರಮುಖವಾಗಿ ನಾವು ಈ ಒಂದು ಮಾಹಿತಿ ಕಾಯ್ದೆಯ ಹಕ್ಕಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ಆಯೋಗ ಏನಿದೆಯಲ್ಲ ಅದು ರಾಜ್ಯಪಾಲರಿಂದ ನೇಮಿಸಲ್ಪಟ್ಟಿರುವುದು ಅಂತ ನೋಡ್ತೇವೆ. ನೋಡು ರಾಷ್ಟ್ರದಲ್ಲಿ ನಾವು ನೋಡಿದಾಗ ಒಂದು ರಾಷ್ಟ್ರೀಯ ಮಾಹಿತಿ ಆಯೋಗ ಅದು ಅಂತಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡಿರೋದನ್ನು ನೋಡ್ತೇವೆ. ಹಾಗಾಗಿ ಆಯಾ ರಾಜ್ಯಗಳಲ್ಲಿರುವಂತಹ ರಾಜ್ಯ ಮಾಹಿತಿ ಆಯೋಗ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಇದೆಯಲ್ಲ ಅದು ಗವರ್ನರ್ ಆಫ್ ದ ಸ್ಟೇಟ್ ಅಂದ್ರೆ ರಾಜ್ಯಪಾಲರಿಂದ ಅಂತ ನೇಮಿಸಲ್ಪಟ್ಟಂತಹ ಒಬ್ಬ ಮುಖ್ಯ ಆಯುಕ್ತರು ಮತ್ತು 10 ಮಂದಿಗಿಂತ ಹೆಚ್ಚಿಲ್ಲದಂತ ಇತರೆ ಆಯುಕ್ತರನ್ನು ಕೂಡ ಇದು ಒಳಗೊಂಡಿರುತ್ತೆ ಅಂತ ನಾವು ನೋಡ್ತೇವೆ. ಹಾಗಾಗಿ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಇತರೆ ಮಾಹಿತಿ ಆಯುಕ್ತರು ಏನಿದಾರಲ್ಲ ಅವರು ರಾಜ್ಯಪಾಲರ ಸಮ್ಮುಖದಲ್ಲಿ ಅಂತಲ್ಲ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡ್ತಾರೆ. ಅದುವೇ ಇಲ್ಲಿ ನೋಡಿ ಇಲ್ಲಿ ಅದುವೇ ನ್ಯಾಷನಲ್ ರಾಷ್ಟ್ರೀಯವಾಗಿದ್ದಾಗ ಇಲ್ಲಿ ರಾಜ್ಯಪಾಲರ ಬದಲಾಗಿ ಯಾರು ಬರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಅಂತ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಬರೋದನ್ನು ನೋಡ್ತೇವೆ. ಹೀಗಾಗಿ ರಾಜ್ಯದ ಮಟ್ಟದಲ್ಲಿ ಇರೋದ್ರಿಂದ ಇಲ್ಲಿ ಅಂತಲ್ಲ ಯಾರ ಒಂದು ಸಮ್ಮುಖದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕು ಅಂದ್ರೆ ಅದುವೇ ಗವರ್ನರ್ ಆಫ್ ದ ಸ್ಟೇಟ್ ಅಂತ ಹೇಳ್ತೇವೆ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿರುವಂತಹ ಗವರ್ನರ್ ಯಾರು ಅಂತ ನಾವು ನೋಡ್ತಾ ಹೋದಾಗ ತಾವರ್ ಚಂದ್ ಗೆಹ್ಲೋಟ್ ಅಂತ ನೋಡ್ತೇವೆ. ಇವರು ಅಂತಲ್ಲ ಪ್ರಮುಖವಾಗಿ ಮಧ್ಯಪ್ರದೇಶ ರಾಜ್ಯದವರು ಅಂತ ನೋಡ್ತೇವೆ. ಹಾಗಾಗಿ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಅಂತ ನೋಡ್ತೇವೆ. ಉಪಮುಖ್ಯಮಂತ್ರಿ ಅಂತಲ್ಲ ಡಿ.ಕೆ. ಶಿವಕುಮಾರ್ ಅಂತ. ಹಾಗಾಗಿ ಒಂದು ಲೆಜಿಸ್ಲೇಚರ್ ಕರ್ನಾಟಕದ ಶಾಸಕಾಂಗದಲ್ಲಿ ಅತ್ಯಂತ ಪ್ರಮುಖವಾದಂತಹ ಹುದ್ದೆಗಳಂತಲ್ಲ ಇಲ್ಲಿ ಅಂತಲ್ಲ ಸಿಎಂ, ಡೆಪ್ಯೂಟಿ ಸಿಎಂ ಮತ್ತು ಗವರ್ನರ್ ಬಗ್ಗೆ ನಾವಿಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ರಾಜ್ಯ ಸರ್ಕಾರ ಏನ್ ಮಾಡುತ್ತಂದ್ರೆ ಸ್ಟೇಟ್ ಗೌರ್ಮೆಂಟ್ ಏನಿದೆಯಲ್ಲ ಅದು ನಿರ್ದಿಷ್ಟಪಡಿಸಿದಂತಹ ಸ್ಥಳದಲ್ಲಿ ಅಂತಲ್ಲ ಆಯೋಗದ ಕೇಂದ್ರ ಕಚೇರಿ ಏನೇನಂತ ಸ್ಥಾಪಿಸಲಾಗುತ್ತೋ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಆಫ್ ದ ಕಮಿಷನ್ ಏನಿದೆಯಲ್ಲ ಅದು ಅಂತಲ್ಲ ಯಾವ ರೀತಿಯಾಗಿ ಅದು ಅಂತ ಸ್ಥಾಪನೆ ಮಾಡಲಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಎಲ್ಲಿ ನಿರ್ದಿಷ್ಟಪಡಿಸಲಾಗುತ್ತೋ ಅಂತ ಒಂದು ಸ್ಥಳದಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿರುತ್ತೆ ಅಂತ ನೋಡ್ತೇವೆ. ಇಲ್ಲಿ ರಾಜ್ಯ ಸರ್ಕಾರದ ಅನುಮೋದನೆಯೊಂದಿಗೆ ಆಯೋಗ ಇತರ ಕಚೇರಿಗಳನ್ನು ಕೂಡ ರಾಜ್ಯದ ಇತರ ಭಾಗಗಳಲ್ಲಿ ಕೂಡ ಸ್ಥಾಪನೆ ಮಾಡುವಂತಹ ಒಂದು ಅಧಿಕಾರವನ್ನು ಕೂಡ ಹೊಂದಿರುತ್ತೆ ಅನ್ನೋದನ್ನ ನಾವು ತುಂಬಾ ಸ್ಪಷ್ಟವಾಗಿ ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ ಆತ್ಮೀಯ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ರಾಜ್ಯ ಮಾಹಿತಿ ಆಯೋಗದ ನೇಮಕಾತಿ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋದಾಗ ಈ ರಾಜ್ಯ ಮಾಹಿತಿ ಆಯೋಗ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಏನಿದೆಯಲ್ಲ ಮುಖ್ಯ ಆಯುಕ್ತರನ್ನ ಮತ್ತು ಇತರೆ ಆಯುಕ್ತರನ್ನ ರಾಜ್ಯಪಾಲರ ನೇಮಕಾತಿ ಸಮಿತಿಯ ಸಲಹೆ ಮೇರೆಗೆ ಅಂತಲ್ಲ ನೇಮಕ ಮಾಡೋದನ್ನು ನೋಡ್ತೇವೆ. ಮುಖ್ಯಮಂತ್ರಿಯು ನೇಮಕಾತಿಯ ಸಮಿತಿಯ ಅಧ್ಯಕ್ಷರಾಗಿರ್ತಾರ ಅಂತ ನೋಡ್ತೇವೆ. ಹಾಗಾಗಿ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಅವರಿಗೆ ಸಿದ್ದರಾಮಯ್ಯರನ್ನು ನೋಡ್ತೇವೆ. ಸಿದ್ದರಾಮಯ್ಯನವರು ಯಾವ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸಂಬಂಧಪಟ್ಟವರು ಅಂದ್ರೆ ನಾವು ಕಾಂಗ್ರೆಸ್ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಬ್ಬ ಮುಖ್ಯಮಂತ್ರಿ ಅಂತಲ್ಲ ಆ ಒಂದು ಸಮಿತಿಯ ಅಧ್ಯಕ್ಷರ ಚೇರ್ಮನ್ ಆಗಿರೋದನ್ನ ನಾವು ತುಂಬಾ ಸ್ಪಷ್ಟವಾಗಿ ಇಲ್ಲಿ ನಾವು ಅರ್ಥೈಸಿಕೊಳ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ
ಪ್ರಸ್ತುತವಾಗಿ 2025ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ವ್ಯಕ್ತಿಯಾದಂತಹ ಯಾರಂದ್ರ ಆರ್ ಅಶೋಕ್ ರವರೇ ಅಂತಾರಲ್ಲ, ಈ ಒಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಂತ ನೋಡ್ತೇವೆ. ಈ ಒಂದು ಚಿತ್ರದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಕರ್ನಾಟಕ ರಾಜ್ಯದ ಪ್ರಸ್ತುತವಾಗಿ ಒಂದು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ರನ್ನ ನೀವು ಕಾಣ್ತಾ ಇದ್ದೀರಾ. ಇಲ್ಲಿ ನೋಡಿ, ಮತ್ತು ಮುಖ್ಯಮಂತ್ರಿಯು ನಾಮಕಗೊಂಡಂತ ಒಬ್ಬ ಸಂಪುಟ ದರ್ಜೆಯ ಸಚಿವರನ್ನು ಕೂಡ ಈ ಒಂದು ಸಮಿತಿಯ ಸದಸ್ಯರನ್ನಾಗಿ ಅಂತ ನೋಡ್ತೇವೆ. ಹಾಗಾಗಿ ಈ ಮುಖ್ಯಮಂತ್ರಿ ಸಂಪುಟದ ಒಂದು ದರ್ಜೆಯ ಸಚಿವರು ಮತ್ತು ಜೊತೆಗೆ ಆ ರಾಜ್ಯದ ಒಂದು ವಿರೋಧ ಪಕ್ಷದ ನಾಯಕರು ಕೂಡ ಈ ಒಂದು ರಾಜ್ಯ ಮಾಹಿತಿ ಆಯೋಗದ ಸದಸ್ಯರಾಗಿ ಅಂತಲ್ಲ ಸೇವೆ ಸಲ್ಲಿಸಿದನ್ನು ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ಅವರ ಅರ್ಹತೆಗಳೇನಿರ್ತವೆ, ವಾಟ್ ಆರ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ನಾವು ನೋಡ್ತಾ ಹೋದಾಗ ಅತ್ಯಂತ ಪ್ರಮುಖವಾಗಿ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತ ಮತ್ತು ಇತರೆ ಆಯುಕ್ತರಿಗೆ ಇರಬೇಕಂತ ಏನು ಅರ್ಹತೆಗಳಿದಾವಲ್ಲ, ಅವು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರಿಗೆ ಅಂತ ನಿಗದಿಪಡಿಸಲಾಗಿದೆ ಅಂತ. ಹಾಗಾಗಿ ಇತ್ತೀಚೆಗೆ ಹೇಳಿದ ಹಾಗೆ ಯಾವ ರೀತಿಯಾಗಿ ಒಂದು ಕೇಂದ್ರ ಮಾಹಿತಿ ಆಯೋಗ ಒಂದು ಸಿಸ್ಟಮ್, ಒಂದು ಪದ್ಧತಿಯನ್ನು ಹೊಂದಿರುತ್ತೋ ಅದೇ ರೀತಿಯಾಗಿ ಅಂತಲ್ಲ ರಾಜ್ಯ ಮಾಹಿತಿ ಆಯೋಗವು ಕೂಡ ಆ ಒಂದು ಪದ್ಧತಿ ಹೊಂದಿರುತ್ತೆ. ಹಾಗಾಗಿ ಸಮಾನವಾದಂಥ ಅರ್ಹತೆಯನ್ನು ಕೂಡ ಹೊಂದಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ಇಲ್ಲಿ ನಂತರದಲ್ಲಿ ನೋಡಿ, ಅವರ ವೇತನ ಯಾವ ರೀತಿಯಾಗಿ ಅಂತಲ್ಲ ಒಳಗೊಂಡಿರುತ್ತೆ ಅಂತ ನಾವು ನೋಡ್ತಾ ಹೋದಾಗ, ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಇತರೆ ಮಾಹಿತಿ ಆಯುಕ್ತರು ವೇತನ ಆಗಿರಬಹುದು, ಅವರ ಭತ್ಯೆ ಆಗಿರಬಹುದು ಅಥವಾ ಇತರ ಸೇವಾ ನಿಯಮಗಳೇನಿದಾವಲ್ಲ ಇವೆಲ್ಲವೂ ಕೂಡ ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ನೋಡ್ತಾ ಇದ್ದೇವೆ. ಈಗ ಒಂದು ಈ ಚಿತ್ರದಲ್ಲಿ ಏನು ಕಾಣ್ತಾ ಇದ್ರೆ ಅಂದ್ರೆ ಇತ್ತೀಚೆಗೆ ಅಂತಲ್ಲ ಭಾರತ ದೇಶದ ರಾಜಧಾನಿಯಾದಂಥ ನವದೆಹಲಿಯಲ್ಲಿ ಅಂತಲ್ಲ ಈ ನ್ಯೂ ಪಾರ್ಲಿಮೆಂಟ್ ಹೊಸವಾದಂಥ ಸಂಸತ್ತು ಏನು ರಚನೆಗೊಂಡಿದೆಯಲ್ಲ ಆ ಸಂಸತ್ತಿನ ಒಂದು ಚಿತ್ರಣವನ್ನ ನೀವೆಲ್ಲಿ ಈ ಒಂದು ಚಿತ್ರದ ಮೂಲಕ ನೀವು ಕಾಣ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಚಿತ್ರದಲ್ಲಿ ಕಾರಣದಲ್ಲಿ ಪ್ರಮುಖವಾಗಿ ಅಂತಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯು ಕೂಡ ಎರಡೂ ಕೂಡ ಕೆಲಸ ಮಾಡುವಂತ ಪ್ರಮುಖವಾದಂತ ಒಂದು ಸಂಸತ್ತು ಅಂತ ನೀವಿಲ್ಲಿ ಕಾಣ್ತಾ ಇದ್ದೀರಾ ಆತ್ಮೀಯರೇ. ಮಾಹಿತಿ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು, ವಾಟ್ ಆರ್ ದ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಈ ಕೇಂದ್ರ ಮಾಹಿತಿ ಆಯೋಗ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಏನಿದೆಯಲ್ಲ ಅದರ ಅಥವಾ ರಾಜ್ಯ ಮಾಹಿತಿ ಆಯೋಗ ಸ್ಟೇಟ್ ಇನ್ಫಾರ್ಮೇಶನ್ ಆಯೋಗ ಏನಿದೆಯಲ್ಲ ಯಾವುದೇ ವ್ಯಕ್ತಿಯಿಂದ ಈ ಕೆಳಗಿನ ವಿಷಯಗಳಿಗೆ ಸಂಬಂಧಿಸಿದಂತ ದೂರುಗಳನ್ನ ಸ್ವೀಕರಿಸಬಹುದು ಅಂತ ನೋಡ್ತೇವೆ. ಯಾವ್ದ್ಯಾವ್ದು ಅಂತ ನೋಡಿದಾಗ ಮೊದಲನೇದಾಗಿ ನೋಡ್ತಾ ಇದ್ದೇವೆ ತನ್ನ ವಿನಂತಿಯ ಮೇರೆಗೆ ಅಂತಲ್ಲ ಮಾಹಿತಿಯನ್ನ ನೀಡದಿದ್ದರೆ, ನೆಕ್ಸ್ಟ್ ಎರಡನೇದಾಗಿ ಮಾಹಿತಿ ನೀಡಬೇಕೆಂಬಂತ ತನ್ನ ವಿನಂತಿಗೆ ನಿರ್ದಿಷ್ಟಪಡಿಸಿದಂಥ ಸಮಯವನ್ನ ಮಿತಿಯೊಳಗೆ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ, ಹೀಗೆ ಪ್ರಮುಖವಾದಂತಹ ಅಂಶಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಮಾಹಿತಿ ಪಡೆಯಲು ವಿಧಿಸಲ್ಪಟ್ಟಂತ ಶುಲ್ಕ ಅಂತಲ್ಲ ದುಬಾರಿ ಎನಿಸ್ತು ಅಂತ ನೋಡಿದಾಗ, ನಾಲ್ಕನೇದಾಗಿ ನೀಡಲಾಗಿರುವಂತಹ ಮಾಹಿತಿ ಅಪೂರ್ಣವಾಗಿತ್ತು ಅಥವಾ ಸುಳ್ಳು ಮಾಹಿತಿ ಎನಿಸಿದರೆ, ಹೀಗೆ ಐದನೇದಾಗಿ ಮಾಹಿತಿ ಕಾಯ್ದೆ ಅಡಿಯಲ್ಲಿ ಮಾಹಿತಿಯನ್ನ ಪಡೆಯುವುದಕ್ಕೆ ಸಂಬಂಧಿಸಿದ ಯಾವುದೇ ದೂರು ಇದ್ದಲ್ಲಿ, ಈ ಒಂದು ಪ್ರಮುಖವಾದಂತಹ ಅಂಶಗಳನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಆಯೋಗ ಏನ್ ಮಾಡುತ್ತೆ ಅಂದ್ರೆ ತನ್ನ ಕಾರ್ಯಕ್ಕೆ ಸಂಬಂಧಿಸಿದಂತ ವಿಧಾನಗಳು ಹಾಗೂ ನಿಯಮಗಳನ್ನ ರೂಪಿಸುವಂತ ಅಧಿಕಾರವನ್ನ ಹೊಂದಿದೆ ಅಂತ ನೋಡ್ತೇವೆ. ಹಾಗಾಗಿ ರಾಜ್ಯ ಮಾಹಿತಿ ಆಯೋಗ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ನ ಪ್ರಮುಖವಾದಂತಹ ಕಾರ್ಯಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿ ಮೂರನೆಯ ಒಂದು ಪ್ರಮುಖವಾದಂತಹ ಒಂದು ಕಾರ್ಯ ಅಥವಾ ಅಧಿಕಾರ ಏನು ಅಂತ ನಾವು ನೋಡ್ತಾ ಹೋದಾಗ ವಿಚಾರಣೆ, ಎನ್ಕ್ವೈರಿ ಮತ್ತು ತನಿಖೆ ಏನಿದೆಯಲ್ಲ ಇನ್ವೆಸ್ಟಿಗೇಷನ್ ನಡೆಸುವಂತಹ ಅಧಿಕಾರ ಮಾಹಿತಿ ಹಕ್ಕಿನ ಕಾಯ್ದೆ ಅಡಿಯಲ್ಲಿ ಮಾಹಿತಿ ಪಡೆಯುವುದಕ್ಕೆ ಸಂಬಂಧಿಸಿದಂತಹ ಯಾವುದೇ ವಿಷಯದ ವಿಚಾರಣೆ ಹಾಗೂ ದೂರುಗಳನ್ನ ಕುರಿತು ತನಿಖೆ ನಡೆಸುವಂತಹ ಅಧಿಕಾರವನ್ನು ಯಾವುದು ಹೊಂದಿದೆ ಅಂದ್ರೆ ಅದುವೇ ಅಂತಲ್ಲ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಥವಾ ರಾಜ್ಯ ಮಾಹಿತಿ ಆಯೋಗ ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನೋಡಿ, ಯಾವುದೇ ಒಂದು ವಿಚಾರಣೆ ಅಥವಾ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಸಿವಿಲ್ ಕೋರ್ಟ್ ಏನಿದೆಯಲ್ಲ ಆ ಸಿವಿಲ್ ಕೋರ್ಟ್ ಚಲಾಯಿಸುವಂತ ಎಲ್ಲ ಅಧಿಕಾರಗಳನ್ನ ಮಾಹಿತಿ ಆಯೋಗವನ್ನು ಹೊಂದಿದೆ ಅಂತ ನೋಡ್ತೀವಿ. ಹಾಗಾಗಿ ಅತ್ಯಂತ ಪ್ರಮುಖವಾದಂತಹ ಸಂಸ್ಥೆ ಅಂತ ಇಲ್ಲಿ ಈ ಎಲ್ಲ ಅಂಶಗಳನ್ನ ನಾವು ಗುರುತ್ತಾ ಹೋಗ್ತೇವೆ. ನೋಡಿ, ಯಾವುದು ಅಂತ ನಾವು ನೋಡ್ತಾ ಹೋದಾಗ ಯಾವುದೇ ವ್ಯಕ್ತಿ ತನ್ನ ಮುಂದೆ ಹಾಜರಾಗುವಂತೆ ಸಮನ್ಸ್ ನೀಡಬಹುದು ಅಂತ ನಾವು ಮೊದಲನೇದಾಗಿ ಆ ಒಂದು ಚಲಾಯಿಸುವಂತ ಅಧಿಕಾರ ಸಿವಿಲ್ ಕೋರ್ಟ್ಗೆ ಇರುವಂತಹ ಅಧಿಕಾರವನ್ನು ನೋಡ್ತಾ ಇದ್ದೇವೆ. ಎರಡನೇದಾಗಿ ಯಾವುದೇ ವ್ಯಕ್ತಿಗೆ ಮೌಖಿಕ ಅಥವಾ ಲಿಖಿತ ಏನಿದೆಯಲ್ಲ ಸಾಕ್ಷ್ಯಗಳನ್ನು ನೀಡುವಂತೆ ಆಜ್ಞಾಪಿಸುವಂತಹ ಪ್ರಮುಖವಾದಂತಹ ಒಂದು ಕಾರ್ಯವೂ ಕೂಡ ಆಗಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ದಾಖಲೆ ಅಥವಾ ಸಾಕ್ಷ್ಯಗಳನ್ನ ಅಂತಲ್ಲ ಪರೀಕ್ಷಿಸುವಂತೆ ಅಂತಲ್ಲ ಆಜ್ಞಾಪಿಸುವುದು ಕೂಡ ಇದರ ಒಂದು ಪ್ರಮುಖವಾದಂತಹ ಕಾರ್ಯ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ನ್ಯಾಯಾಲಯ, ಎನಿ ಕೋರ್ಟ್ ಅಥವಾ ಕಚೇರಿ ಇದೆಯಲ್ಲ ಯಾವುದೇ ಸಾರ್ವಜನಿಕ ದಾಖಲೆಗಳನ್ನ
ಏನಿದೆ ಅಲ್ಲ ಪಬ್ಲಿಕ್ ಇನ್ಫಾರ್ಮೇಶನ್ ಅಂತಲ್ಲ ತೆಗೆದುಕೊಳ್ಳಬಹುದು ಅಂತ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಸಾಕ್ಷ್ಯ ಅಥವಾ ದಾಖಲೆಗಳನ್ನ ಪರಿಶೀಲಿಸಲು ಸಮನ್ಸ್ ಅನ್ನು ಕೂಡ ನೀಡಬಹುದು. ಹಾಗಾಗಿ ಅತ್ಯಂತ ಪ್ರಮುಖವಾಗಿ ರಾಜ್ಯ ಮಾಹಿತಿ ಆಯೋಗ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಷ್ಟೊಂದು ಅದ್ಭುತವಾದಂತಹ ಕೆಲಸ ಕಾರ್ಯವನ್ನ ಮಾಡುವಂತಹ ಈ ಒಂದು ಆಯೋಗ ಯಾವರಿಗೆ ಒಂದು ವರದಿಯನ್ನು ನೀಡುತ್ತೆ ಅಂತ ನೋಡಿದಾಗ ಮಾಹಿತಿ ಹಕ್ಕು ಕಾಯ್ದೆಯ ಉಪಬಂಧಗಳ ಅನುಷ್ಠಾನಗಳ ಬಗೆಗೆ ಕೇಂದ್ರ ಮಾಹಿತಿ ಆಯೋಗವು ವರ್ಷಕ್ಕೆ ಕೊನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕ ವರದಿ ಅಂತಲ್ಲ ಆನ್ಯುವಲ್ ರಿಪೋರ್ಟ್ ಅಂತ ನೋಡ್ತಾ ಇದ್ದೀವಿ. ರಾಜ್ಯ ಮಾಹಿತಿ ಆಯೋಗ ತನ್ನ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತೆ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕೇಂದ್ರದ ಬಗ್ಗೆ ನೋಡ್ತಾ ಇದ್ದೇವೆ ಮತ್ತು ಅದರ ಜೊತೆಗೆ ರಾಜ್ಯದ ಆಯೋಗದ ವರದಿ ಬಗ್ಗೆನೂ ಕೂಡ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಕೇಂದ್ರ ಸರ್ಕಾರ ಕೇಂದ್ರ ಮಾಹಿತಿ ಆಯೋಗದ ವರದಿಯನ್ನ ಸಂಸತ್ತಿನ ಮುಂದೆ ಇಡುತ್ತೆ ಅಂತ ನೋಡ್ತೇವೆ, ಅಂದ್ರೆ ಪಾರ್ಲಿಮೆಂಟ್ ಮುಂದೆ ಅಂತ. ಹಾಗೆ ರಾಜ್ಯ ಸರ್ಕಾರ ರಾಜ್ಯ ಮಾಹಿತಿ ವರದಿಯನ್ನು ಏನ್ ಮಾಡ್ತಾರಲ್ಲ ರಾಜ್ಯ ಶಾಸಕಾಂಗ ಅಂದ್ರೆ ಸ್ಟೇಟ್ ಲೆಜಿಸ್ಲೇಚರ್, ಇದು ಪಾರ್ಲಿಮೆಂಟ್ ಮುಂದೆ ಇಟ್ರೆ ಇದು ಅಂತಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಮುಂದೆ ಇಡುತ್ತೆ ಅಂತ ನಾವು ಪ್ರಮುಖವಾಗಿ ಆ ವರದಿಯನ್ನ ಸಲ್ಲಿಸೋ ಬಗ್ಗೆ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ. ನಾನು ಗುರುದೇವ್ ಬಂಡ್ಗಿ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.